ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸ್ವೀಟ್ ಕಾರ್ನ್ದು ಒಂದು ರೆಸಿಪಿ ಮಾಡೋಣ. ಅದಕ್ಕೆ ನೀರು ಇಟ್ಟಿದ್ದೀನಿ ಕುದಿಯೋಕ್ಕೆ. ನೀರು ಕುದಿಯೋಕ್ಕೆ ಶುರುವಾಗ್ತಾ ಇದೆ. ಈಗ ಅದಕ್ಕೆ ಖಾರದ ಪುಡಿ ಹಾಕೋಣ. ಎಲ್ಲರೂ ಕಾರ್ನ್ಗೆ ಡೈರೆಕ್ಟ್ ಹಾಕ್ತಾರೆ ಖಾರದ ಪುಡಿ, ಅದು ಮೇಲೆ ಮಾತ್ರ ಕೋಟ್ ಆಗುತ್ತೆ. ಹೀಗೆ ಮಾಡಿದ್ರೆ ಅದು ಒಳಗೆಲ್ಲ ಹಿಡಿಯುತ್ತೆ, ಖಾರ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಈಗ ಖಾರದ ಪುಡಿ ಹಾಕಿದ್ದೀನಿ, ಅದು ಕುದೀಲಿ. ಮತ್ತು ಸ್ವಲ್ಪ ಅರಿಶಿನ ಮತ್ತು ಸಾಲ್ಟ್ ಕೂಡ ಹಾಕ್ಬಿಡೋದು ಇದಕ್ಕೇ. ಹೀಗೆ ಅದು ಆಗಲೇ ಬಿಸಿಯಾಗಿತ್ತಲ್ವ ನೀರು, ಅದಕ್ಕೆ ಕುದಿಯೋಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ನಾವು ಸ್ವೀಟ್ ಕಾರ್ನ್ ಹಾಕ್ಬಿಡೋಣ. ಈ ಥರ ಬೇಯಿಸೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಕಾರ್ನ್ ಬೇಯಿಸ್ಬಿಟ್ಟು ಅದ್ರ ಮೇಲೆ ಹಾಕಿದರೆ ಮೇಲೆ ಹಾಗೆ ಇರುತ್ತೆ. ಸೊ ಇದು ಚೆನ್ನಾಗಿ ಹಿಡಿಯುತ್ತೆ. ಕಾರ್ನ್ ಬೇಯಲಿ ನೋಡಿ. ಈಗ ಚೆನ್ನಾಗಿ ಬೆಂದಿದೆ, ಕಲರ್ ಹಾಕಿದೆ ನೋಡಿ, ಉಪ್ಪು ಖಾರ ಎಲ್ಲ ಅದರಲ್ಲೇ ಹಿಡಿದಿದೆ. ಈಗ ಇದನ್ನು ಸೋದಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ, ನೀರೆಲ್ಲ ತೆಗೆದಾಗಿದೆ. ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ನೋಡಿ, ತುಂಬ ಸಣ್ಣಕ್ಕೆ ಹೆಚ್ಚಬೇಕು ನೋಡಿ, ಇಷ್ಟು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಒಂಚೂರು ಪೆಪ್ಪರ್ ಪೌಡ್ರು, ಖಾರದ ಪೌಡ್ರ್ ಆಗಲೇ ಹಾಕಿ ಖಾರ ಹಾಕಿ ಕುದಿಸಿದ್ದೀವಿ. ಸೊ ಖಾರ ಪೌಡ್ರ್ ಹಾಕಬೇಕಂತಿಲ್ಲ. ಉಪ್ಪು ಆಗ ಹಾಕಿದ್ದೀವಿ, ಸ್ವಲ್ಪ ಹಾಕಿದರೆ ಸಾಕು. ಉಪ್ಪು ಆಗ ಹಾಕಿದೆ ಚೂರಷ್ಟೇ, ಅದರಲ್ಲಿ ಹಿಡ್ದಿರುತ್ತೆ, ನೋಡ್ಕೊಂಡು ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಒಂಚೂರು ನಿಂಬೆಹಣ್ಣು ಬೇಡ ಅನ್ನೋರು ಟೊಮೆಟೊ ಹಾಕ್ಕೊಳ್ಬೋದು. ಯಾವುದನ್ನು ಒಂದು ಹಾಕಬೇಕು, ಎರಡು ಹಾಕಬಾರ್ದು. ನಿಂಬೆಹಣ್ಣು ಅಥವಾ ಟೊಮೆಟೊ ಅದನ್ನು ಒಂದು ಹಾಕಿದರೆ ಸಾಕು. ಮತ್ತೊಂದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಬಟರ್. ಅದನ್ನಿಷ್ಟು ಹಾಕಿ ಬಿಸಿ ಇರುವಾಗಲೇ ಇದು ಮಾಡಬೇಕು, ಬಿಸಿ ಇರುವಾಗಲೇ ತಿನ್ನಬೇಕು, ಆಗಲೇ ಟೇಸ್ಟು ನೋಡಿ. ಮೇಯ್ನ್ ಬಟರ್ ಇದಕ್ಕೆ. ಟೊಮೆಟೊ ಹಾಕಿದರೆ ನಿಂಬೆಹಣ್ಣು ಹಾಕಬಾರ್ದು, ನಿಂಬೆಹಣ್ಣು ಹಾಕಿದರೆ ಟೊಮೆಟೊ ಹಾಕ್ಬಾರ್ದು, ಅದನ್ನು ಒಂದು ಹಾಕಬೇಕು ನೋಡಿ. ಸರಿ ಕಲಿಸ್ಬೇಕು, ಸ್ವಲ್ಪ ಬಟರೆಲ್ಲ ಕರಗಬೇಕಲ್ಲ, ಬಿಸಿ ಇದೆ ಅದು, ಕರಗೋಗುತ್ತೆ. ಉಪ್ಪು ನೋಡಿ ಹಾಕ್ಕೊಳ್ಬೇಕು, ಆಗ ಜಾಸ್ತಿ ಹಾಕಿದರೆ ಈಗ ಹಾಕೋಷ್ಟೇ ಇಲ್ಲ, ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಅರಿಶಿನ ಎಲ್ಲ ಅಲ್ಲೇ ಕುದ್ದಿರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಡೈರೆಕ್ಟ್ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಖಾರ ಕೂಡ ಅಷ್ಟೇ, ಮೇಲೆ ಉದುರಿಸಿದ್ರೆ ಅಲ್ಲೇ ಇರುತ್ತೆ, ಮೇಲೆ ಇರುತ್ತೆ, ಹಸಿ ವಾಸನೆ ಬರುತ್ತೆ. ಸೊ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲ ಕುದ್ದಿರುತ್ತಲ್ಲ, ಸೊ ಚೆನ್ನಾಗಿರುತ್ತೆ ನೋಡಿ. ಸ್ವೀಟ್ ಕಾರ್ನ್ ರೆಡಿ ನೋಡಿ. ಹೇಗಿದೆ ಅಂತ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.